ತಂಗಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದ್ಯಮ್ಮ. ಆದರೂ ನೀನ್ ನನ್ನನ್ನು ಕ್ಷಮಿಸ್ಬಿಡಮ್ಮ. ನಾನ್ ನಿನ್ನನ್ನು ಕ್ಷಮಿಸ್ಬೇಕಾ? ಯಾಕಣ್ಣ? ಯಾಕೆ ಅಂದ್ರೆ ನನ್ನ ತಂಗಿ ಅಧಿಕಾರಕ್ಕೆ ಆಸೆ ಪಟ್ಟಿದ್ದಾಳೆ ಅಂತ ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ನಮ್ಮ. ಅಯ್ಯೋ, ಖಂಡಿತ ಇಲ್ಲ ಅಣ್ಣ. ತುಳಸಿ ಆಸೆ ಪಟ್ಟು ಎಲೆಕ್ಷನ್ಗೆ ನಿಂತಿದ್ದೇನೋ ನಿಜ, ಆದ್ರೆ ಅಧಿಕಾರದ ಆಸೆಯಿಂದ ಅಲ್ಲ, ತನ್ನ ಅಣ್ಣ ಚೆನ್ನಾಗಿರ್ಬೇಕು ಅನ್ನೋ ಆಸೆಯಿಂದ. ಜೊತೆಗೆ ನನ್ ಬಲವಂತಕ್ಕೆ ಶಿವರಾಜು ಅವಳು ನಾಮಿನೇಷನ್ಗೆ ಒಪ್ಕೊಂಡಿದ್ದು. ಅಣ್ಣ, ಮನೆಗೆ ರೌಡಿಗಳು ನುಗ್ಗಿ ಹಲ್ಲೆ ಮಾಡಿದ್ರು ಅಂತ ಕೇಳ್ಪಟ್ಟೆ. ಅಜ್ಜಿಗೇನೋ ತುಂಬಾ ಪೆಟ್ಟಾಗಿದ್ಯಂತೆ. ಈಗ ಅಜ್ಜಿ ಹೇಗಿದ್ದಾಳಣ್ಣ? ಇದಾರಮ್ಮ, ಬೇಗ ಹುಷಾರಾಗ್ತಾರೆ ಅನ್ನೋ ನಂಬಿಕೆ ಇದೆ. ಇದ್ರಲ್ಲೂ ಅಷ್ಟೇ ಅಣ್ಣ, ನಮ್ಮ ಮನೆಯವ್ರದ್ದೇನು ತಪ್ಪಿಲ್ಲ. ಅದ್ ನನಗೆ ಚೆನ್ನಾಗಿ ಗೊತ್ತಿದೆ ಪುಟ್ಟಿ. ನೀನ್ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡ. ಇಲ್ಲ ಅಣ್ಣ, ನನ್ನ ಯೋಚನೆ ಏನಿದ್ರು ಜ್ಯೋತಿನ ಗೆಲ್ಲೋದಲ್ಲ, ಜ್ಯೋತಿನ ಗೆಲ್ಸೋದು. ಈ ಎಲೆಕ್ಷನ್ ಅಲ್ಲಿ ಜ್ಯೋತಿನೇ ಗೆಲ್ತಾಳೆ. ನಿಜ ಹೇಳ್ಬೇಕು ಅಂದ್ರೆ ನಾನ್ ಬಂದಿದ್ದು ನಾಮಿನೇಷನ್ ವಾಪಸ್ ತಗೊಳ್ತೀನಿ ಅಂತ ಹೇಳೋದಕ್ಕೆ. ಆದ್ರೆ ನಾನೇನಾದ್ರೂ ಹಾಗೆ ಮಾಡಿದ್ರೆ ಈ ನನ್ ಗಂಡ ಮತ್ತೆ ಮಾವ ಇನ್ನೇನೋ ಕುತಂತ್ರಕ್ಕೆ ಕೈ ಹಾಕ್ತಾರೆ. ಅದಕ್ಕೋಸ್ಕರ ನಾನ್ ವಾಪಸ್ ತಗೊಳ್ಳಲ್ಲ. ನಾನು ಅಷ್ಟೇ ಕಣಮ್ಮ. ಇಲ್ಲಿಗೆ ಬರೋ ತನಕ ನಾನು ನಿನಗೆ ಬುದ್ಧಿ ಹೇಳಿ ನಾಮಿನೇಷನ್ನ ವಾಪಸ್ ತಗೊಳಕ್ ಹೇಳಬೇಕು ಅಂತಾನೆ ಅನ್ಕೊಂಡೆ. ಆದ್ರೆ ಈಗ ನನ್ನ ನಿರ್ಧಾರ ತಪ್ಪು ಅಂತ ಅನಿಸ್ತಿದ್ಯಮ್ಮ. ಜ್ಯೋತಿ ಆ ಇನ್ಸ್ಪೆಕ್ಟರ್ ಜೊತೆ ಸೇರ್ಕೊಂಡು ಮನೆ ನೆಮ್ಮದಿನ, ಊರಿನ ಶಾಂತಿನ ಹಾಳು ಮಾಡ್ತಾ ಇದ್ದಾಳೆ. ಆದ್ರೆ ನೀನ್ ಅವಳು ಗೆಲ್ಬೇಕು, ಅವಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಿದ್ಯಾ. ನಾವೀಗ ಬರೀ ನಮ್ಮ ಊರನ್ನ ಮಾತ್ರ ಅಲ್ಲ, ಆ ಇನ್ಸ್ಪೆಕ್ಟರಿಂದ ನಮ್ಮ ಜ್ಯೋತಿನೂ ಕಾಪಾಡ್ಕೋಬೇಕಾಗಿದೆ. ಅವನು ಅಣ್ಣ ಅನ್ನೋ ಸಂಬಂಧನ ದುರುಪಯೋಗ ಪಡಿಸ್ಕೋತಾ ಇದ್ದಾನಮ್ಮ. ಅವಳನ್ನು ಮುಂದೆ ಇಟ್ಕೊಂಡು ನನ್ನ ವಿರುದ್ಧ, ಇಂದ್ರನ್ ವಿರುದ್ಧ ಕತ್ತಿ ಮಸಿತಾ ಇದ್ದಾನೆ. ಅಲ್ಲಿರೋದು ದುರುದ್ದೇಶ, ಆದ್ರೆ ನಿಂದು ಸದುದ್ದೇಶ ಕಣಮ್ಮ. ಹೌದು, ಅಧಿಕಾರ ಅವ್ರ ಕೈಗಿಂತ ನಿನ್ನ ಕೈ ಸೇರೋದೇ ಉತ್ತಮ. ನೀನ್ ಗೆಲ್ಲೋದೇ ಸರಿ. ಅಣ್ಣ, ಏನ್ ಹೇಳ್ತಾ ಇದ್ಯಾ? ಇಲ್ಲಣ್ಣ, ಜ್ಯೋತಿನೇ ಗೆಲ್ಬೇಕು. ಅವಳದೇನು ದುರುದ್ದೇಶ ಇಲ್ಲ. ನಾನ್ ಚೆನ್ನಾಗಿರ್ಬೇಕು ಅಂತ ನೀನ್ ಕೋರ್ಟಲ್ಲಿ ಸುಳ್ಳು ಹೇಳಿ ತಪ್ಪು ಮಾಡಿರೋ ನನ್ ಗಂಡನ ಆಚೆ ಕರ್ಕೊಂಡ್ ಬಂದೆ. ನನ್ ಗಂಡನ್ ಜೀವ ತೆಗಿಯೋಕ್ ನೋಡ್ದೋರ್ ಮೇಲೆ ಅವಳ ಕೋಪ ನ್ಯಾಯವಾದದ್ದು ಅಣ್ಣ. ಅದು ನಿಜಾನೇ ಇರ್ಬೋದಮ್ಮ. ಹಾಗಂತ ಸಂಬಂಧಗಳ ಮಧ್ಯೆ ಸಂಚು ಮಾಡೋದು ಎಷ್ಟು ಸರಿನಮ್ಮ. ನಿನಗ್ ನನ್ನ ಮಾತಿನ ಮೇಲೆ ಗೌರವ ಇದ್ರೆ ಜ್ಯೋತಿ ಪರವಾಗಿ ಪ್ರಚಾರ ಮಾಡಬೇಡ. ನಾನು ನಿನ್ ಜೊತೆ ಇದ್ದೀನಿ. ನಿನ್ನ ಗೆಲ್ಸೋ ಜವಾಬ್ದಾರಿ ನಂದು. ಅಣ್ಣ, ಹಲೋ, ಹೇಳೋ ಕೆಂಪ. ಸರಿ, ನಾನೀಗಲೇ ಬರ್ತೀನಿ. ಅತ್ತೆ ಪುಟ್ಟಿ, ಅಜ್ಜಿಗೆ ಯಾಕೋ ಆರಾಮಿಲ್ವಂತೆ, ನಾನು ಈಗಲೇ ಹೋಗ್ಬೇಕು. ಹಾ, ನೀನ್ ಯಾವುದೇ ಕಾರಣಕ್ಕೂ ನಾಮಿನೇಷನ್ ವಾಪಸ್ ತಗೋಬೇಡ. ನೀನೇ ಗೆಲ್ಬೇಕು. ಅಣ್ಣ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದ್ಲು ಅಜ್ಜಿ ಹೇಗಿದ್ದಾಳೆ ಅಂತ ನೋಡು. ಮನೆಗೆ ಹೋದ್ಮೇಲೆ ನಂಗೊಂದು ಫೋನ್ ಮಾಡು. ಸರಿನಮ್ಮ, ಮಾಡ್ತೀನಿ, ಬರ್ತೀನಿ. ಅಣ್ಣ ತಂಗಿ ಬಾಳಿನಲ್ಲಿ ನೆಮ್ಮದಿಯ ಲಾಲಿಯಲ್ಲಿ ಯಾವ ಪಾಪಿ ಇಟ್ಟು ಹೊರಟ ಶಾಪವೋ, ಕೇಳದೇನೆ ಪಡೆದುಕೊಂಡ ಪಾಪವೋ. ಏನತ್ತೆ ಇದು? ನಾವೇನೋ ಹೇಳ್ಬೇಕು ಅಂತ ಬಂದ್ರೆ ಅಣ್ಣ ಏನೋ ಹೇಳ್ಬಿಟ್ಟು ಹೋಗ್ಬಿಟ್ಟ. ನನ್ಗೂ ಏನ್ ಹೇಳ್ಬೇಕು ಅಂತ ತೋಚ್ತಾ ಇಲ್ಲ ತುಳಸಿ. ಇಲ್ಲ, ನಾನೇ ಗೆದ್ದು ಊರಾಳೋದಕ್ಕಿಂತ ಜ್ಯೋತಿ ಗೆದ್ದು ನಮ್ಮ ಅಣ್ಣನ್ ಸುಖವಾಗಿ ನೋಡ್ಕೊಳ್ಳೋದೇ ನನಗೆ ಮುಖ್ಯ. ಜ್ಯೋತಿನೇ ಗೆಲ್ಬೇಕು, ಅವಳು ಗೆಲ್ಲೋದೇ ಸರಿ.